ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಒಂದು ತಪ್ಪಿನಿಂದ ನಿನ್ನ ಬೇಡಿಕೆ ಈಡೇರುತ್ತಿಲ್ಲ. ಈ ಗುರುವಾರ ಈ ಒಂದು ಮರೆಯದೆ ಮಾಡಿ ನೋಡಿ, ನಿನ್ನ ನಂಬಿಕೆ ನಿಜವಾಗುತ್ತದೆ ಅಂತ ಸಾಯಿಯಪ್ಪ ಒಳ್ಳೆಯ ಮಾಹಿತಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದು ಏನು ಅಂತ ಇವತ್ತು ತಿಳಿದುಕೊಳ್ಳೋಣ. ಯಾಕಂದರೆ ನಾಳೆ ಗುರುವಾರ ದಿನ ಈ ಒಂದು ಕೆಲಸವನ್ನು ಮಾಡಿದ್ರೆ ಜೀವನದಲ್ಲಿ ನಾವು ಮಾಡಿರೋ ತಪ್ಪುಗಳು ಶಾಶ್ವತವಾಗಿ ಪರಿಪೂರ್ಣವಾಗಿ ಅದಕ್ಕೆ ವಿಮುಕ್ತಿ ಅನ್ನೋದು ಕೊಡ್ತಾರಂತೆ ಸಾಯಿಯಪ್ಪ. ಮತ್ತು ತಪ್ಪದೇ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೋ ಅದನ್ನು ನಾಳೆ ದಿನ ಪ್ರತಿಯೊಬ್ಬರು ಕೇಳಿದ ನಂತರ ಆಚರಿಸೋಕ್ಕೆ ಪ್ರಯತ್ನ ಮಾಡಿ. ನಮ್ಮ ಜೀವನದಲ್ಲಿ ಬರೆದಿರುವಂಥ ಕಷ್ಟಗಳು ಸಮಸ್ಯೆಗಳು ಬೇರೆ ಯಾರ ಜೀವನದಲ್ಲೂ ಕೂಡ ಬರಬಾರ್ದು ಅಂತ ನಾವು ದೇವ್ರ ಜೊತೆ ಬೇಡ್ಕೊತೀವಿ, ಹೌದಾ ಅಲ್ವಾ? ನಮ್ಮ ಕಷ್ಟಗಳು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂತ ಯೋಚನೆ ಮಾಡ್ತೀವಿ. ನಮ್ಮ ಕಷ್ಟಗಳು ಯಾವ ಥರ ಪರಿಷ್ಕಾರ ಮಾಡ್ಕೋಬೇಕು ಅನ್ನೋದು ಕೂಡ ನಾವೇ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಟೈಮಲ್ಲಿ ನಮ್ಗಿರೋ ಅಂಥ ಪೇಷನ್ಸ್ನ ಆ ದೇವರು ಕೂಡ ಪರೀಕ್ಷೆ ಕೊಡ್ತಾ ಇರ್ತಾರೆ. ಆ ಪರೀಕ್ಷೆ ಕೊಡುವಾಗ ಯಾವ ಥರ ಸಮಸ್ಯೆಗಳು ಹೆಚ್ಚಾಗತ್ತೆ ಅಂದರೆ ಅದು ಅನುಭವಿಸ್ತಾ ಇರೋವಂಥ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಯಾವ ಥರ ಕಷ್ಟಗಳು ನಮ್ಮ ಜೀವನದಲ್ಲಿ ಇದೆ ಅನ್ನೋದು. ಬೇರೆಯೊಬ್ಬರು 100 ಹೇಳ್ತಾರೆ, ಅವರು ಹೇಳಿರೋದೆಲ್ಲ ಕೂಡ ನಮ್ಮ ಜೀವನದಲ್ಲಿ ನಡೆಯಲ್ಲ. ಆದರೆ ನಮ್ಮ ಕಷ್ಟಗಳು ಕೂಡ ಅವರು ತಗೊಳ್ಳಲ್ಲ, ಸುಮ್ಮನೆ ಮಾತು ಮಾತ್ರ ಹೇಳ್ತಾರೆ ಅಲ್ವಾ? ಇಂಥ ಸಿಚುವೇಶನಲ್ಲಿ ಇದ್ದಾಗ ಸಾಯಿಯಪ್ಪ ನಿಮಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ತಪ್ಪುಗಳು ಮಾಡಬೇಡಿ. ಏನೇ ಸಮಸ್ಯೆ ಬಂದರೆ ಅದಕ್ಕೆ ಹಂಚ್ಕೊಳ್ಳೋಕ್ಕೆ ನಿಮ್ಮ ಕುಟುಂಬಿಕರಿರ್ತಾರೆ. ಅಂದರೆ ಅಪ್ಪ, ಅಮ್ಮ, ತಂಗಿ, ಅಣ್ಣ, ಅತ್ತಿಗೆ, ಈ ಥರ ಎಲ್ಲರೂ ಕೂಡ ನಮ್ಮವರು. ಆದರೆ ನಮ್ಮ ಮನೆಯಲ್ಲೇ ಸಮಸ್ಯೆ ಅನ್ನೋದು ಇದ್ದರೆ ಅವಾಗ ಏನು ಮಾಡಬೇಕು? ಆ ದೇವ್ರ ಮುಂದೆಗೆ ಹೋಗ್ಬಿಟ್ಟು ಎಲ್ಲ ಕೂಡ ಬೇಡ್ಕೊತಾ ಇರ್ತೀವಿ, ಈ ಸಮಸ್ಯೆದಿಂದ ನನಗೆ ಆಚೆ ಬರೋಕ್ಕೆ ದಾರಿ ಕೊಡಪ್ಪ ಅಂತ. ನಿಜವಾಗ್ಲೂ ಸಾಯಿಯಪ್ಪನ ನಂಬಿಕೊಂಡಿರೋರಿಗೆ ಖಂಡಿತ ನಿಮ್ಮ ಕಷ್ಟಗಳು ದೂರ ಮಾಡ್ತಾರೆ. ಅದು ಕೆಲವೊಬ್ಬರು ನಂಬಿಕೆ ಮೇಲೆ ಹೋಗುತ್ತೆ. ಯಾಕಂದರೆ ಕೆಲವೊಬ್ರು ಅಂತಾರೆ, ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ, ಏನೇನೋ ಮಾಡಿದ್ದೀನಿ, ಆದರೂ ಕೂಡ ನಮ್ಮ ಜೀವನದಲ್ಲಿ ಕಷ್ಟಗಳು ಮಾತ್ರ ದೂರ ಆಗ್ತಾ ಇಲ್ಲ, ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋರು ತಪ್ಪದೆ ನಾಳೆ ಗುರುವಾರ ದಿನ ಸಾಯಿಯಪ್ಪ ಹೇಳಿರೋಂಥ ಮಾತುಗಳು ನೆನಪಿಟ್ಕೊಂಡು ಅವರು ತಪ್ಪುಗಳು ಮಾಡಬಾರ್ದು. ಅವರು ಯಾವ ಥರ ಅವ್ರ ಜೀವನದಲ್ಲಿ ಸಾಧಾರಣವಾಗಿ ನಡೆಸ್ಕೊಂಡಿದ್ದಾರೋ ಅದೇ ಥರ ನಾವು ಕೂಡ ಬಾಳಬೇಕು. ನಮ್ಮ ಜೀವನ ತುಂಬ ಕ್ಲಿಷ್ಟ ಪರಿಸ್ಥಿತಿಗೆ ತಗೊಂಡು ಹೋಗಬಾರ್ದು. ಯಾವಾಗ ನಮ್ಮ ಬೇಡಿಕೆಗಳು ಹೆಚ್ಚಾಗತ್ತೋ ಆವಾಗ ಸಮಸ್ಯೆಗಳು ಕೂಡ ಹಂಗೆ ಹೆಚ್ಚಾಗತ್ತೆ. ಅದಕ್ಕೆ ನಮಗೆ ಸಮಯಕ್ಕೆ ಏನು ಬೇಕು ಅನ್ನೋದು ಎಲ್ಲ ಕೂಡ ಆ ದೇವ್ರು ನೋಡ್ಕೊತಾರೆ. ಎಲ್ಲ ಆ ದೇವ್ರ ಮೇಲೆ ಬಿಟ್ಟು ನಾವು ನಮ್ಮ ಕರ್ತವ್ಯನ ಕರೆಕ್ಟಾಗಿ ಮಾಡ್ಕೊತಾ ಹೋದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ. ಮೊದಲು ನೀವು ನಾಳೆ ಗುರುವಾರ ದಿನ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ. ನೀವು ತಪ್ಪದೆ ಸಾಯಿಯಪ್ಪ ಮಂದಿರಕ್ಕೆ ಹೋದರೆ ಖಂಡಿತ ನಿಮ್ಮ ಕೈಯಿಂದ ಏನಾದರೂ ತಗೊಂಡು ಹೋಗಬೇಕು. ಒಂದು ಬಿಸ್ಕೆಟ್ ಪ್ಯಾಕೆಟೋ ಅಥವಾ ಸಾಯಿಯಪ್ಪಗೆ ಏನು ಇಷ್ಟನೋ ಅದನ್ನು ನೀವು ತಿಳ್ಕೊಂಡು ಅದನ್ನು ಎತ್ಕೊಂಡು ಹೋಗಿ ಅಲ್ಲಿ ಕೊಟ್ಟರೆ ಆವಾಗ ಸಾಯಿಯಪ್ಪ ತುಂಬ ಸಂತೋಷ ಪಡ್ತಾರೆ. ಮೊದಲು ನೀವು ಈ ಕೆಲಸವನ್ನು ನಾಳೆ ಮಾಡಿ, ಆಮೇಲೆ ನಿಮ್ಮ ಕೈಯಲ್ಲಿ ಆದಷ್ಟು ಯಾರಿಗಾದರೂ ಸಹಾಯ ಮಾಡೋಕ್ಕೆ ಮುಂದಕ್ಕೆ ಹೋಗಿ. ಯಾರಾದರೂ ನಿಮ್ಮ ಮನೆಗೆ ಬಂದು ಸಹಾಯ ಮಾಡಿ ಅಂತ ಬಂದರೆ ಖಂಡಿತ ಅವ್ರಿಗೆ ಹಾಗೆ ವಾಪಸ್ ಕಳಿಸ್ಬೇಡಿ. ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಪ್ರಯತ್ನ ಮಾಡಿ ಅವರಿಗೆ ಸಹಾಯ ಮಾಡಿ. ಖಂಡಿತ ಸಾಯಿಯಪ್ಪನೇ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸಾಯಿಯಪ್ಪಗೋಸ್ಕರ ನೀವು ನಾಳೆ ಗುರುವಾರ ದಿನ ಪೂಜೆ ಮಾಡ್ತೀರಾ. ಸಾಯಿಯಪ್ಪ ಖಂಡಿತ ಅವರ ಆಶೀರ್ವಾದ ನಿಮಗೆ ಸಿಗಬೇಕು ಅಂದರೆ ನಂಬಿಕೆಯಿಂದ ತಾಳ್ಮೆಯಿಂದ ನಿಮ್ಮ ಕಷ್ಟಗಳು ಸಹಿಸ್ಕೊಂತ ನಾಳೆ ಸಾಯಿಯಪ್ಪಗೆ ಪೂಜೆ ಮಾಡಿ. ಅವರಿಗೆ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದು ಅರ್ಪಿಸಿದರೆ ಸಾಕು. ತುಂಬ ಆರ್ಭಾಟ ಏನೂ ಬೇಡ. ಸಾಯಿಯಪ್ಪಗೆ ಅತಿ ಸಾಧಾರಣವಾಗಿ ನೀವು ಪೂಜೆ ಮಾಡಿದ್ರೂ ಕೂಡ ಸ್ವೀಕರಿಸುತ್ತಾರೆ. ಈ ಒಂದು ತಿಳ್ಕೊಂಡು ನೀವು ಪ್ರತಿ ಗುರುವಾರ ಸಾಯಿಯಪ್ಪಗೆ ಏನು ಬೇಕೋ ಅರ್ಥ ಮಾಡಿಕೊಂಡು ಚಿಕ್ಕ ಕೆಲಸಗಳು ಅಂದರೆ ಸಾಯಿಯಪ್ಪಗೆ ಇಷ್ಟವಾದಂಥದ್ದು ಬೇರೆಯವ್ರಿಗೆ ಸಹಾಯ ಮಾಡುವಂಥ ಬುದ್ಧಿ ಇರಬೇಕು ಅಂತ ಒಳ್ಳೆ ಕೆಲಸಗಳು ನೀವು ಮಾಡ್ತಾ ಹೋಗಿ. ನಿಮ್ಮ ಕರ್ತವ್ಯನ ಯಾವಾಗಲೂ ಮರಿಬಾರ್ದು. ಈ ಥರ ಪ್ರತಿ ಗುರುವಾರ ಮಾಡಿ ನಿಮ್ಮ ಕೆಲಸಗಳು ಎಲ್ಲ ಕೂಡ
ಕರೆಕ್ಟಾಗಿ ನಡೆಯುತ್ತೆ. ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಕೂಡ ನಿಮ್ಮ ಲೈನ್ಗೆ ಬರುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಅದು ಹಾಗೇ ಆಗುತ್ತೆ. ಸಾಯಿಯಪ್ಪ ಅದಕ್ಕೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಸಾಯಿಯಪ್ಪ ಮುಂದೆ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಾಗತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅವರು ತಿಳಿದುಕೊಂಡಿರ್ತಾರೆ. ಅದಕ್ಕೆ ನೀವು ಸುಮ್ಮನೆ ಮನಸ್ತೃಪ್ತಿಯಾಗಿ ಪೂಜೆ ಮಾಡಿ. ನಾಳೆ ಸಾಯಿಯಪ್ಪಗೆ ಅವರ ಆಶೀರ್ವಾದ ಸಿಗಬೇಕು ಅಂದರೆ ನಿಮ್ಮ ಮನಸ್ಫೂರ್ತಿಯಾಗಿ ನಂಬಿಕೆಯಿಂದ ತಾಳ್ಮೆಯಿಂದ ಸಾಯಿಯಪ್ಪಗೆ ಪೂಜೆ ಮಾಡಿ ಆಮೇಲೆ ಯಾರಿಗಾದರೂ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ಆ ಸಾಯಿಯಪ್ಪ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಕೂಡ ಈ ವಿಷಯನ ತಿಳಿದುಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಹಂಚಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂಥವರು ಖಂಡಿತ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.